ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಸೊ ಇವತ್ತು ನನ್ನ ಮೊದಲನೇ ಮೋಟೋ ವ್ಲಾಗು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಇದೇ ನನ್ನ ಮೊದಲನೇ ವೀಡಿಯೋ. ಅದಕ್ಕೆ ಫಸ್ಟ್ ಟೈಮ್ ಯಾಕೆ ಇವತ್ತು ಚಾಮುಂಡಿ ಬೆಟ್ಟ ಕವರ್ ಮಾಡೋಣ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡೆ. ಸೊ ಹಂಗಾಗಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಆನ್ ದ ರೋಡ್ ಚಾಮುಂಡಿ ಬೆಟ್ಟಕ್ಕೆ. ಇದು ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ, ಇದು ಗಾಲ್ಫ್ ಕೋರ್ಟು. ಸೊ ಇಲ್ಲೆಲ್ಲರೂ ಬಂದು ಗಾಲ್ಫ್ ಆಡೋಕ್ಕೆ ಬರ್ತಾರೆ. ಸೊ ನಾನು ಶಾರ್ಟ್ ಕಟ್ ತೊಗೊಂಡು ಬಂದಿದ್ದೀನಿ. ಮೇನ್ ರೋಡಿಂದ ಹೋಗ್ತಾ ಇಲ್ಲ ನಾನು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ. ಮೋಸ್ಟ್ಲಿ ರಶ್ ಇರುತ್ತೆ, ಸ್ಯಾಟರ್ಡೇ ಇವತ್ತು ನನಗೆ ಗೊತ್ತಿರೋಂಗೆ. ಮೇಲೆ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ರಶ್ ಇರುತ್ತೋ ಏನು ಅಂತ. ನಾನು ಶಾರ್ಟ್ ಕಟ್ ತೊಗೊಂಡು ಹೋಗ್ತಾ ಇರೋದು ಪ್ಲಾನೆಟೆಕ್ಸ್ ರೋಡ್ ಕಡೆಯಿಂದ. ಬಟ್ ಮುಂಚೆ ಇತ್ತು ಪ್ಲಾನೆಟೆಕ್ಸು, ಈಗಿಲ್ಲ. ಮೈಸೂರವ್ರನ್ನ ಯಾರು ಕೇಳಿದ್ರೆ ಗೊತ್ತಿರುತ್ತೆ. ಪ್ಲಾನೆಟೆಕ್ಸ್ ಅಂದರೆ ಫುಲ್ಲು ಅವಾಗ ಈ GRS ವಂಡರ್ಲಾ ಅವೆಲ್ಲ ಬರೋಕ್ಕೂ ಮುಂಚೆ ನಾವು ಗೇಮ್ಸು ಅಂತೆಲ್ಲ ಇದ್ದರೆ ಪ್ಲಾನೆಟೆಕ್ಸ್ಗೆ ಜಾಸ್ತಿ ಬರ್ತಾ ಇದ್ದಿದ್ದು ಮೈಸೂರವರೆಲ್ಲ. ಸೊ ನಾನು ಆ ರೂಟ್ ತೊಗೊಂಡು ಬರ್ತಾ ಇರೋದು. ಇದು ಪ್ಲಾನೆಟೆಕ್ಸ್ ರೋಡು. ಸ್ವಲ್ಪ ಆ ಕಡೆಯಿಂದ ಬರೋದಕ್ಕಿಂತ ಇದು 1 ಕಿಲೋಮೀಟರು ಸ್ವಲ್ಪ ಹತ್ರ. ಹಾಗಾಗಿ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಈ ರೂಟಲ್ಲಿ ಬರಬೇಕು ಅಂತ ಅಂದರೆ JSS ಕಾಲೇಜ್ ಬ್ಯಾಕ್ ಸೈಡಲ್ಲಿ ಆ ಕಡೆ ಸೈಡಿಂದ ಒಂದು ರೋಡ್ ಹೋಗುತ್ತೆ. ಆ ರೋಡಿಂದ ಬರಬೇಕಾಗುತ್ತೆ ನಾವು. ಮೇಯ್ನ್ ಚಾಮುಂಡಿ ಬೆಟ್ಟಕ್ಕೆ ಮೇಯ್ನ್ ರೋಡಿಂದ ಬರೋಕ್ಕಾಗಲ್ಲ ಈ ರೋಡ್ಗೆ. ನಾವು JSS ಊಟಿ ರೋಡು ಕಡೆಯಿಂದ ಬಂದ್ಬಿಡ್ತೀವಿ ಈ ಕಡೆ ಶಾರ್ಟ್ಕಟ್ಗಾದರೆ. ಸೊ ಇಲ್ಲೊಂದು ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಂತೆಲ್ಲ ಹಾಕಿದ್ದಾರೆ ಬೋರ್ಡು. ಬಟ್ ಇದು ಯಾವುದೋ ವ್ಯಾಕ್ಸ್ ಮ್ಯೂಸಿಯಂ ಅಲ್ಲ. ಸೊ ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಗೇಮ್ಸ್ಗೆ ಅಂತೇನೋ ಜಾಗ ಮಾಡಿದ್ದಾರೆ ಅಷ್ಟೇ. ಬಟ್ ಯಾವುದೇ ಮ್ಯೂಸಿಯಂ ಇಲ್ಲ ಇಲ್ಲಿ. ಸೊ ಬೇರೆಯವರೆಲ್ಲ ಈಗ ನಾರ್ಮಲ್ ಬೇರೆ ರೋಡ್ ಇಟ್ಕೊಬಂದರೆ ಈ ಕಡೆಯಿಂದ ಬರ್ತಾರೆ ಸ್ಟ್ರೈಟು. ನಾವು ಶಾರ್ಟ್ಕಟ್ ಬಂದಿರೋದ್ರಿಂದ ಇಲ್ಲಿ ರೈಟ್ ತೊಗೋಬೇಕು, ಇಲ್ಲಾಂದರೆ ಸ್ಟ್ರೈಟೇ ಬರ್ಬೋದಾಗಿತ್ತು. ನಾವು ಶಾರ್ಟ್ಕಟ್ ತೊಗೊಂಡಿರೋದ್ರಿಂದ ರೈಟ್ ಸೈಡಿಂದ ಬರ್ತಾ ಇರೋದಷ್ಟೇ. ಸೊ ಇನ್ನೇನು ಬೆಟ್ಟಕ್ಕೆ ಎಂಟ್ರಿ ಕೊಟ್ವಿ. ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಇನ್ನು. ಸೊ ಇದೇ ಗೇಟು. ಬನ್ನಿ ಹೋಗೋಣ ಮೇಲೆ. ಅರ್ಧ ಬೆಟ್ಟ ಹತ್ತಾಗಿದೆ, ಇನ್ನೊಂದು ಅರ್ಧ ಹತ್ತಬೇಕು. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮೇಲೆ ರೀಚ್ ಆಗ್ಬಿಡ್ತೀನಿ. ಫುಲ್ ಮೇಲೆ ಬೆಟ್ಟ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಫುಲ್ಲು ವೆದರ್ ಚೇಂಜ್ ಆಗುತ್ತೆ, ಒಂಥರ ತಂಪಾಗಿರುತ್ತೆ. ಬಟ್ ಕೆಳಗಡೆ ಸ್ವಲ್ಪ ಬಿಸಿ ಅನಿಸುತ್ತೆ, ಮೇಲ್ಗಡೆ ಬರ್ತಿದ್ದಂಗೆ ತಣ್ಣಗಿದೆ ಅನಿಸುತ್ತೆ. ಹಂಗಾಗೇ ಅರ್ಧ ಬೆಟ್ಟಕ್ಕೆ ಬರೋಕ್ಕೆ ಮನಸ್ಸಾಗೋದು. ಸೊ ನಾವು ಏನು ಬೇಜಾರಾಗಲಿ ಏನೇ ಖುಷಿ ಆಗಲಿ, ಇಲ್ಲಿ ಅವರು ಮೈಸೂರಿನವರು ಬೆಟ್ಟ ಚಾಮುಂಡಿ ಬೆಟ್ಟ ನಮ್ಗೆ ಒಂಥರ ಫುಲ್ ಫೇವ್ರೆಟ್ ಪ್ಲೇಸ್ ಇದ್ದಂಗೆ. ಯಾವಾಗ ಅಂದ್ಕೊತೀವೋ ಆವಾಗ ಬರ್ತಾ ಇರ್ತೀವಿ ಬೆಟ್ಟಕ್ಕೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಏನಿಲ್ಲೆಲ್ಲ ಗಾಡಿಗಳು ಹಾಕ್ಕೊಂಡಿದ್ದಾರೆ. ಇಲ್ಲಿ ವ್ಯೂ ಪಾಯಿಂಟು. ಸೊ ಇವೆಲ್ಲ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ರೈಟ್ ಸೈಡಲ್ಲೆಲ್ಲ ಫುಲ್ ವ್ಯೂ ಪಾಯಿಂಟ್ನ ನೋಡಿಕೊಂಡು
ಹೋಗ್ತಾರೆ. ಬಟ್ ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ, ಪೊಲೀಸ್ನವ್ರು ಬಂದು ಕಳಿಸ್ತಾ ಇರ್ತಾರೆ. ಬಟ್ ಒಂದು 5-10 ಮಿನಿಟ್ಸ್ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೋದು ಇಲ್ಲಿ. ಸೊ ಇನ್ನೇನು ಬೆಟ್ಟಕ್ಕೆ ಮೇಲ್ಗಡೆ ಬಂದ್ವಿ, ರೀಚ್ ಆದ್ವಿ ಬೆಟ್ಟಕ್ಕೆ. ಸುಮಾರು ಜನ ಗಾಡಿಗಳಿಲ್ಲೇ ಹಾಕಿ ಹೋಗಿದ್ದಾರೆ. ಬಟ್ ನಾವು ಒಳಗಡೆ ಪಾರ್ಕಿಂಗ್ ಮಾಡ್ಬೋದು, ಪಾರ್ಕಿಂಗ್ ಜಾಗ ಇರುತ್ತೆ. ಪಾರ್ಕ್ ಮಾಡೋಕ್ಕೆ ವೆಹಿಕಲ್ 2 ವೀಲರು ಮತ್ತು 4 ವೀಲರ್ ಎರಡಕ್ಕೂ ಫೆಸಿಲಿಟೀಸ್ ಇದೆ. ಬಟ್ ಆದರೂ ಕೆಲವರು ಅಲ್ಲೇ ಪಾರ್ಕ್ ಮಾಡ್ತಾರೆ. ಸೊ ನಾವು ಒಳಗೆ ಹೋಗಿ ಪಾರ್ಕ್ ಮಾಡೋಣ. ಸೊ ಇನ್ನೇನಿದೆ ಪಾರ್ಕಿಂಗು. ಸೊ ಪಾರ್ಕಿಂಗ್ ಬಂದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ 10 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಕೊಟ್ಬಿಟ್ಟು ಸ್ವಲ್ಪ ಈ ಕಡೆ ಮುಂದೆ ಬಂದು ಇಲ್ಲಿ ಗಾಡಿ ಹಾಕ್ಕೊಬಿಡ್ತೀನಿ. ಮುಂದೆ ಇಲ್ಲಿ ಹೋಗಿ ಇಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಬರೋದು ಆರಾಮಾಗಿ. ಸೊ ಮತ್ತೆ ಸಿಗ್ತೀನಿ ಗಾಯ್ಸ್, ಮತ್ತೆ ದರ್ಶನ ಮಾಡ್ಕೊಬಂದು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಜಸ್ಟ್ ಇವಾಗ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬಂದೆ. ಪಾರ್ಕಿಂಗಿಂದ ಆಚೆ ಗಾಡಿ ತೊಗೊಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಈಗ ವೀಡಿಯೋನ. ಸೊ ಇನ್ನೇನು ಬೆಟ್ಟ ಇಳಿಸೋದು ಈಗ ಅಷ್ಟೇ, ಇಳಿಸ್ಬಿಟ್ಟು ಸೀದಾ ಮನೆಗೆ ಹೋಗೋದು. ಸೊ ಇಲ್ಲಿ ನೋಡಿ ಇವರೆಲ್ಲ ಯಾತ್ರಿಗಳು, ಬೇರೆ ಶಬರಿಮಲೆಗೆ ಹೋಗೋರು ಇಲ್ಲ ಹೋಗಿ ಬರೋರು ಸುಮಾರು ಜನ ಬಂದಿದ್ದಾರೆ. ಈಗ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ, ದರ್ಶನ ಮಾಡೋ ತನಕ ತುಂಬ ಟೈಮ್ ಹಿಡಿದ್ಬಿಡ್ತು. ಸೊ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಮೇಲಿಂದ. ಸೊ ಬೆಟ್ಟದಿಂದ ಇಳಿಸೋಕ್ಕೆ ಒಂಥರ ಖುಷಿ ಗಾಡೀಲಿ. ಸುಮಾರು ಜನ ನಡ್ಕೊ ಬರ್ತಾ ಇದ್ದಾರೆ ಮೇಲಿಂದ ಕೆಳಗಡೆ ತನಕ. ಸುಮಾರು ಜನ ಬರ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಆ ಕಡೆಯಿಂದ ಸುಮಾರು ಗಾಡಿಗಳು ಬರ್ತಾ ಇದೆ. ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ ಮೇಲ್ಗಡೆ ಬೆಟ್ಟದ ಮೇಲೆ. ಸೊ ಇಲ್ಲಿ ನೋಡಿ ಎಲ್ಲರೂ ನಿಲ್ಲಿಸ್ಬಿಟ್ಟು ವ್ಯೂ ಪಾಯಿಂಟ್ನ ನೋಡಿಕೊಂಡು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡು ಹೋಗ್ತಾರೆ. ಕೆಳಗಡೆ ಬೆಟ್ಟದ ಮೇಲಿಂದ ಕೆಳಗಡೆ ಹೆಂಗೆ ಕಾಣುತ್ತೆ ಅಂತ ನೋಡಿಕೊಂಡು, ಅದಕ್ಕೆ ಇಲ್ಲಿ ಇಷ್ಟೊಂದು ಜನ ಗಾಡಿಗಳೆಲ್ಲ ನಿಲ್ಲಿಸ್ಕೊಳ್ಳೋದು. ಅದರಿಂದ ಚೆನ್ನಾಗಿ ಕಾಣುತ್ತೆ ವ್ಯೂ ಮಾತ್ರ. ಇಳಿಸ್ತಾ ಹಂಗೆ ಆಲ್ಮೋಸ್ಟ್ ಕತ್ಲಾಗ್ತಾ ಬರ್ತಿದೆ ಫುಲ್ಲು. ನೋಡ್ಬೇಕು, ಮೋಸ್ಟ್ಲಿ ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಫುಲ್ ಕತ್ಲಾಗ್ಬಿಡುತ್ತೆ. ಅರ್ಧ ಬೆಟ್ಟ ಇಳಿಸಾಗಿದೆ, ಇನ್ನೊಂದು ಅರ್ಧ ಇಳಿಸ್ಬೇಕಷ್ಟೇ, ತುಂಬ ಜಾಸ್ತಿ ಏನಿಲ್ಲ. ಮುಗೀತು, ಬೆಟ್ಟ ಇಳಿಸಾಯಿತು, ಕೆಳಗೆ ಬಂದೆ. ಇನ್ನೇನು ಮತ್ತೆ ವಾಪಸ್ ಈಗ ಮನೆ ಕಡೆ ಹೊರಟೆ. ಫುಲ್ ಕತ್ಲ ಆಗ್ತಾ ಇದೆ ಆಲ್ಮೋಸ್ಟ್, ಪರವಾಗಿಲ್ಲ, ಮನೆಗೆ ಹೋಗಿ ಸೇರ್ಕೊತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಸೊ ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಓಕೆ ಗಾಯ್ಸ್, ಬಾಯ್.